ಯಾವುದೇ ಅಭ್ಯರ್ಥಿ ಕೊಟ್ಟರು ಕೂಡ ಕೆಲಸ ಮಾಡ್ತೀವಿ. ಈ ಬಾರಿ ಮಾತ್ರ ನಮ್ಮ ಬೆಳಗಾವಿ ಕ್ಷೇತ್ರವನ್ನು ಕಾಂಗ್ರೆಸ್ಸಿಗೆ ತಗೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಹೌದು, ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭಾ ಆಗಿರ್ಬೋದು, ಕೆನರಾ ಲೋಕಸಭಾ ಆಗಿರ್ಬೋದು, ಒಂದು ಸ್ಟ್ರಾಟರ್ಜಿ ಮಾಡಿಕೊಂಡು, ಯಾಕಂದರೆ ಜಿಲ್ಲೆಯಲ್ಲಿ ಇಬ್ಬರು ಮಂತ್ರಿಗಳಿದ್ದೀವಿ. ಸೊ ಎಲ್ಲ ಕಡೆ ಒಂದು ಸ್ಟ್ರಾಟರ್ಜಿ ಮಾಡ್ಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಒಳ್ಳೆ ಹೆಸರನ್ನು ಗಳಿಸಿದೆ. ಈ ಬರಗಾಲದ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಮಹಿಳೆಯರು ತುಂಬ ಖುಷಿಯಿಂದಿದ್ದಾರೆ. ಗೃಹಲಕ್ಷ್ಮಿ ಆಗಲಿ, ಅನೇಕ ನಮ್ಮ ಯೋಜನೆಗಳು ಜನರನ್ನ ತಲುಪಿದ್ದಾವೆ. ಸೊ ಹೀಗಾಗಿ ನಮಗೆ ಕಾನ್ಫಿಡೆನ್ಸ್ ಇದೆ. ಮೇಡಮ್, ಈಗ ಅಂದರೆ ಎರಡೂ ಕ್ಷೇತ್ರದಲ್ಲಿ ಸಚಿವರ ಪುತ್ರ ಮತ್ತು ಪುತ್ರಿ ಸ್ಪರ್ಧೆಯಿಂದ ಕಾಂಗ್ರೆಸ್ಸಿಗೆ ಲಾಭ ಆಗುತ್ತೆ. ಯಾಕಂದರೆ ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ BJPಯಿಂದ. ನೋಡಿ, ಯಾರು ಕೂಡ ಬಯಸಲಿಲ್ಲ ಇಲ್ಲಿವರೆಗೂ ಕೂಡ. ಎಲ್ಲಿ ಪ್ರಿಯಾಂಕಾ ಜಾರಕಿಹೊಳಿಯವರಾಗಲಿ, ಮೃಣಾಲ್ ಆಗಲಿ, ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿ ಇಡೀ ಜಿಲ್ಲೆಯ ಒಂದು ಸಾಮೂಹಿಕ ನಿರ್ಧಾರ, ಜಿಲ್ಲೆಯ ಮುಖಂಡರ ಒಂದು ಸಾಮೂಹಿಕ ಇಚ್ಛೆ. ಹಾಗೆ ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಇರ್ಬೋದು, ಕೆನರಾ ಇರ್ಬೋದು, ಅವರ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ಗೆ. ನೋಡೋಣ, ಇವತ್ತು ಸಾಯಂಕಾಲವರೆಗೆ ಎಲ್ಲ ಕ್ಲಾರಿಟಿ ಸಿಗುತ್ತೆ. ರಾಜಕೀಯದಲ್ಲಿ ಭಾಳ ಅನುಭವ ಇದ್ದಂಥವ್ರು, ಆಲ್ರೆಡಿ ತಮ್ಮ ಸಹೋದರ ಮಾಡಿದ್ರಿ ಕ್ಷೇತ್ರ ಏನು ಅದ್ರ ಅನುಭವ ಇದೆ. ಆ ನಿಟ್ಟಿನಲ್ಲಿ ತಮ್ಮ ಪುತ್ರನನ್ನು ಯಾವ ಥರನ ಗೆಲ್ಸ್ಕೊಂಬರಕ್ಕೆ ನೀವು ಸ್ಟ್ರಾಟಜಿಯನ್ನು ಮಾಡಿದಿರಿ? ಈಗ ನೋಡಿ, ಮತದಾರರ ಮನಸ್ಸನ್ನು ಮಾಡಬೇಕು, ಸ್ಟ್ರಾಟರ್ಜಿ ಎಲ್ಲರೂ ಮಾಡ್ತೀವಿ, ನಾವು ಮಾಡ್ತೀವಿ, ನಮ್ಮ BJP ವಿರೋಧ ಪಕ್ಷದವರು ಮಾಡ್ತಾರೆ. ಆದರೆ ಕೊನೆಯದಾಗಿ ಕೈ ಹಿಡಿಬೇಕಾಗಿರೋದು ಮತದಾರರು. ಸೊ ಮತದಾರರನ್ನ ನಾವು ಏನು ಮುಂಚೆ ವಾಗ್ದಾನ ಕೊಟ್ಟಿದ್ವಿ ಸರ್ಕಾರ ನಮ್ಗೆ ಬರೋಕ್ಕಿಂತ ಮುಂಚೆ, ಸೊ ಅದನ್ನು ತಿಳುವಳಿಕೆ ಹೇಳ್ತೀವಿ ಮತದಾರರಿಗೆ. ಸಭೆ ಮಾಡಿದ್ದೀರಿ ಅಂತ ಅಂಗನವಾಡಿ ಕಾರ್ಯಕರ್ತರು? ಇಲ್ಲ, ಸಭೆ ಏನು ಮಾಡಲಿಲ್ಲ. ಅಂಗನವಾಡಿ ಕಾರ್ಯಕರ್ತರಿಗೆ ಇತ್ತೀಚೆಗೆ ತುಂಬ ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅವರು ಮೊನ್ನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದರು, ಆಮೇಲೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸರ್ವೆ ಮಾಡಿದರು, ಅದಾದಮೇಲೆ ಮತ್ತೆ ಒಂದು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸರ್ವೆ ಮಾಡಿದರು. ಈಗ BLA ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕೆಲಸದ ಒತ್ತಡದಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ನಮಗೆ BLA ಆಗಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನನಗೆ ಹೇಳಲಿಕ್ಕೆ ಬಂದಿದೆ. ಅದಕ್ಕೆ ಅವರಿಗೆ ಸಮಾಧಾನ ಮಾಡಿ ಸರ್ಕಾರದ ಒಂದು ನಿರ್ಣಯದಂತೆ ತಾವು ಕೆಲಸ ಮಾಡಿ ಅಂತ ಅವ್ರಿಗೆ ಬುದ್ಧಿವಾದ ಹೇಳಿ. ಅಧಿಕಾರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಅಲ್ಲಿ ಮಗನ ಪರವಾಗಿ ಪ್ರಚಾರ ಮಾಡ್ರಿ ಅನ್ನುವಂತಹ ನಿಟ್ಟಿನಲ್ಲಿ ಏನೋ ಸಭೆ ಮಾಡ್ತಾ ಇದ್ರು ಅನ್ನುವಂಥದ್ದು ಖಂಡಿತ ಇಲ್ಲ. ಈಗಾಗಲೇ ನನಗೆ ಅವರು ವಿನಂತಿಯನ್ನು ಮಾಡಿದ್ದಾರೆ, ನಿವೇದನ ಪತ್ರವನ್ನು ಕೊಟ್ಟಿದ್ದಾರೆ. ಎಷ್ಟು ಜನ ಬಂದಿದ್ರು, ಸಿಗ್ನೇಚರ್ ಹಾಕಿ ಅವರ ಕಷ್ಟ ಕಾರ್ಪಣ್ಯಗಳನ್ನ ಬರೆದು ಒಂದು ವಿನಂತಿ ಪತ್ರ ಕೊಡ್ಲಿ. ಇವೆಲ್ಲ ಸರ್ವೇ ಸಾಮಾನ್ಯ. ನಾನು ಚುನಾವಣೆಯಲ್ಲಿ ಈ ರೀತಿ ಮಿಸ್ಕನ್ಸೆಪ್ಷನ್ ಆಗೋದು ಸರ್ವೇ ಸಾಮಾನ್ಯ. ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ಇಟ್ಕೊಂಡು ಈ ಒಂದು ದೇಶದ ಕಾನೂನಿಗೆ ಬೆಲೆ ಕೊಡೋದಾಗಲಿ, ಕಾನೂನಿಗೆ ತಲೆಬಾಗೋದಾಗಲಿ ನಮಗೆಲ್ಲ ಗೊತ್ತು. ಯಾಕಂದರೆ ಇದು ನನ್ನ ಮೊದಲನೇ ಚುನಾವಣೆ ಅಲ್ಲ, ನಮಗೆಲ್ಲರಿಗೂ ಗೊತ್ತಿದೆ, ಇದು ನನ್ನ 5ನೇ ಚುನಾವಣೆ. ಸೊ ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಮೇಡಮ್, ಈ ಸಲ ಚುನಾವಣೆ ಅಖಾಡದಲ್ಲಿ ಈ ಪಂಚ ಗ್ಯಾರಂಟಿ ವರ್ಸಸ್ ಮೋದಿ ಗ್ಯಾರಂಟಿ ಅಂತೇಳಿ ನಡೀತಾ ಇದೆ. ಎಲ್ಲ ಥರನಾದ ಗ್ಯಾರಂಟಿಗಳು ಬರ್ತವೆ ಇದರಲ್ಲಿ. ಬರೀ ಪಂಚ ಗ್ಯಾರಂಟಿ ಕೊಟ್ಟ ಭಾಷೆಯನ್ನು ಉಳಿಸ್ಕೊಂಡಿದ್ದೀವಿ. ಸುಮಾರು ವಿಚಾರಗಳು ಬರ್ತಾ ತಮ್ಮ ಎದುರುಗಡೆನೇ ಎಲ್ಲ ಪ್ರಸ್ತುತ ಆಗುತ್ತೆ.